ಜನಮನದ ಜೀವಧ್ವನಿ ಇದೇ ಸತ್ಯಮಾರ್ಗ ಸುದ್ದಿ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮೊಂದಿಗೆ ಮೂಚ ಅವರು ಇದ್ದಾರೆ. ನಮಸ್ಕಾರ ಮೂಚ. ನಮಸ್ಕಾರ. ಇಂದಿನ ಮುಖ್ಯಾಂಶಗಳು ನೋಡೋಣ ಬನ್ನಿ. 78ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಪ್ರಧಾನಿಗಳಿಂದ ಸುದೀರ್ಘ ಭಾಷಣ. ರಾಹುಲ್ ಗಾಂಧಿಗೆ 5ನೇ ಸಾಲಿನಲ್ಲಿ ಆಸನ ವ್ಯವಸ್ಥೆ. ವಿದ್ಯುತ್ ಶಾಕ್ನಿಂದ ಕಾಸರಗೋಡಿನ ಫಾದರ್ ಮ್ಯಾಥ್ಯೂ ದುರ್ಮರಣ. ಜೊತೆಯಲ್ಲಿದ್ದ ಮತ್ತೊಬ್ಬ ಫಾದರ್ಗೆ ಭೀಕರ ಗಾಯ, ಪ್ರಾಣಾಪಾಯದಿಂದ ಪಾರು. ಬೆಂಗಳೂರಿನ ನೂತನ ಆಕ್ಸಿಲರಿ ಧರ್ಮಾಧ್ಯಕ್ಷರುಗಳಿಗೆ ಸನ್ಮಾನ. ಕನ್ನಡ ಕ್ರೈಸ್ತ ಸಂಘಟನೆಗಳಿಂದ ಕಾರ್ಯಕ್ರಮದ ಆಯೋಜನೆ. ಸುದ್ದಿಯ ವಿವರಗಳು. 78ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಪ್ರಧಾನಿಗಳಿಂದ ಸುದೀರ್ಘ ಭಾಷಣ. ರಾಹುಲ್ ಗಾಂಧಿಗೆ 5ನೇ ಸಾಲಿನಲ್ಲಿ ಆಸನ ವ್ಯವಸ್ಥೆ. 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೆಹಲಿಯ ಕೆಂಪುಕೋಟೆಯಲ್ಲಿ ಭಾಷಣ ಮಾಡಿದ ಪ್ರಧಾನಿ ಮೋದಿಯವರು ಸುದೀರ್ಘ 98 ನಿಮಿಷಗಳ ಭಾಷಣವನ್ನು ಮಾಡಿ ಈ ಹಿಂದಿನ ಪ್ರಧಾನಿಗಳಿಗಿಂತ ಹೆಚ್ಚು ಸಮಯ ಭಾಷಣ ಮಾಡಿದ ಕೀರ್ತಿಗೆ ಮೋದಿಯವರು ಪಾತ್ರರಾಗಿದ್ದಾರೆ. ಈ ಹಿಂದೆ ಪ್ರಥಮ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರೂರವರು ತಮ್ಮ ಮೊದಲ ಸ್ವಾತಂತ್ರ್ಯ ದಿನಾಚರಣೆಯಂದು ದೇಶವನ್ನು ಉದ್ದೇಶಿಸಿ 72 ನಿಮಿಷ ಭಾಷಣ ಮಾಡಿದ್ದರು. 1966ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರು ಅತ್ಯಂತ ಕಡಿಮೆ ಅವಧಿಯ 14 ನಿಮಿಷಗಳ ಭಾಷಣವನ್ನು ಮಾಡಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಅವರು 2002 ಹಾಗೂ 2003ರಲ್ಲಿ ಕ್ರಮವಾಗಿ 25 ಹಾಗೂ 30 ನಿಮಿಷಗಳ ಭಾಷಣವನ್ನು ಮಾಡಿದ್ದರು. ಪ್ರಧಾನಿ ಮನಮೋಹನ್ ಸಿಂಗ್ ರವರು 2012 ಹಾಗೂ 2013ರಲ್ಲಿ ಕ್ರಮವಾಗಿ 32 ಹಾಗೂ 35 ನಿಮಿಷಗಳ ಭಾಷಣವನ್ನು ಮಾಡಿದ್ದರು. ಇದರಲ್ಲಿ ಪ್ರಧಾನಿ ಮೋದಿರವರು 98 ನಿಮಿಷ ಭಾಷಣ ಮಾಡಿ ದೇಶದ ಗಮನವನ್ನು ಸೆಳೆದಿದ್ದಾರೆ. ಪ್ರಮುಖವಾಗಿ ತಮ್ಮ ಭಾಷಣದಲ್ಲಿ ಜಾತ್ಯತೀತ ಸಹಿಷ್ಣುತೆಯ ತುರ್ತು ಅಗತ್ಯ ಬಗ್ಗೆ ಮಾತನಾಡಿರುವ ಪ್ರಧಾನಿಗಳು ದೇಶದಲ್ಲಿ ಜಾತ್ಯತೀತ ನಾಗರಿಕ ಸಂಹಿತೆ ಜಾರಿಗೊಳಿಸುವ ಅಗತ್ಯವಿದೆ. ಸದ್ಯದ ನಾಗರಿಕ ಸಂಹಿತೆ ಕೋಮುವಾದಿ ಹಾಗೂ ತಾರತಮ್ಯದಿಂದ ಕೂಡಿದ್ದು ದೇಶವನ್ನು ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡಿದೆ ಎಂದಿದ್ದಾರೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರು ಮಾತನಾಡಿ, ದೇಶದ ಜನರ ಬದುಕು ದುಸ್ತರವಾಗುತ್ತಿದೆ. ಹರ್ ಘರ್ ನೌಕರಿ, ಹರ್ ಘರ್ ನ್ಯಾಯ್ ಇಂದಿನ ತುರ್ತು ಆಗಿದೆ. ಆದರೆ ಮೋದಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ 11 ವರ್ಷಗಳಲ್ಲಿ ಜನಸಾಮಾನ್ಯರ ಸಂಕಷ್ಟ ಹೆಚ್ಚಾಗಿದೆ ಎಂದಿದ್ದಾರೆ. ಇನ್ನೊಂದೆಡೆ ಕೆಂಪುಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರನ್ನು 5ನೇ ಸಾಲಿನಲ್ಲಿ ಕೂರಿಸುವುದರ ಮೂಲಕ ಅವರಿಗೆ ಅಗೌರವ ತೋರಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಷ್ಟಾಚಾರದ ಪ್ರಕಾರ ಲೋಕಸಭೆ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರುಗಳಿಗೆ ಮೊದಲ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಮಾಡಬೇಕು. ಆದರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು 5ನೇ ಸಾಲಿನಲ್ಲಿ ಕೂರಿಸಿ ಅವಮಾನ ಮಾಡಲಿದೆ ಎಂದು ಕಾಂಗ್ರೆಸ್ ಪಕ್ಷ ಆರೋಪಿಸಿದೆ. 78ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಕೆಂಪುಕೋಟೆ ದಿಲ್ಲಿಯಲ್ಲಿ ನಡೆದಿದ್ದಾಗ ಈ ಬಾರಿ 98 ನಿಮಿಷಗಳು ಭಾಷಣ. ಮೋದಿ ಭಾಷಣ ವೀರ ಅನ್ನೋದನ್ನ ಇನ್ನೊಮ್ಮೆ ಸಾಬೀತುಪಡಿಸಿದ್ದಾರೆ. 98 ನಿಮಿಷಗಳು ಭಾಷಣ ಮಾಡೋದ್ರಲ್ಲಿ ಎತ್ತಿದ ಕೈ. ಹಿಂದಿನ ಪ್ರಧಾನಮಂತ್ರಿಗಳು ಅವರು ನಮ್ಮ ಜವಾಹರ್ಲಾಲ್ ನೆಹರು ಅವರು 72 ಮೊದಲನೇ ಇದು ಅವಾಗ ಮಾತಾಡಬೇಕಾಗಿತ್ತು. 72 ನಿಮಿಷ ಮಾತಾಡಿದ್ದಾರೆ. 72 ನಿಮಿಷ ಯಾಕೆ ಮಾತಾಡಿದ್ರು ಅಂದ್ರೆ ಆ ಸ್ವಾತಂತ್ರ್ಯದ ಬಂದ ಸಂದರ್ಭದಲ್ಲಿ ಇದ್ದ ಸವಾಲುಗಳನ್ನ ಅವರು ಅನೇಕ ಎಳೆಯಾಗಿ ಬಿಡಿಸಬೇಕಾಗಿತ್ತು. ಇರ್ಲಿ, ಇವರು 98 ನಿಮಿಷ ಬಳಸಿದ್ದಾರೆ. ಇಂದಿರಾ ಗಾಂಧಿ ಅವರು ಕೂಡ 1966ರಲ್ಲಿ ತುಂಬಾ ಕಮ್ಮಿ ಸಮಯವನ್ನ ತಗೊಂಡಿದ್ದಾರೆ, 14 ನಿಮಿಷ. ಹೌದು. ಅದಾದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಎಲ್ಲರೂ ಒಂದು ಅರ್ಧ ಗಂಟೆ ರೀತಿ ಮಾತಾಡಿದ್ದಾರೆ. ಮತ್ತೆ ಮನಮೋಹನ್ ಸಿಂಗ್ ಅವರು ಕೂಡ 2 ಬಾರಿ ಅಷ್ಟೇ 30 ಆಸುಪಾಸಿನಲ್ಲಿ 30. ಬಟ್ ಇವರು 98 ನಿಮಿಷಗಳನ್ನ ಬಳಕೆ ಮಾಡಿ ಅತ್ಯಂತ ಹೆಚ್ಚು ಸಮಯ ಮಾತನಾಡಿದ ಪ್ರಧಾನಿ ಇದಕ್ಕೆ ಪಾತ್ರರಾಗಿದ್ದಾರೆ. ಇದರಲ್ಲಿ ಇನ್ನೊಂದು ವಿಷಯ, ನಾಗರಿಕ ಏಕರೂಪ ನಾಗರಿಕ ಸಂಹಿತೆ ಮಾಡಬೇಕು ಅಂತ ಇವರು ಹೇಳಿದ್ದಾರೆ. ಆದರೆ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳಿದ್ದಾರೆ ಅಂದ್ರೆ, ಉದ್ಯೋಗ ಸಮಸ್ಯೆ ಅದಕ್ಕೆ ಹೇಳ್ತಾ ಇದ್ದಾರೆ. ಘರ್ ಘರ್ ಮೇ ನೌಕರಿ ಬೇಕು ಅಂತಾರೆ, ಘರ್ ಘರ್ ಮೇ ನ್ಯಾಯವನ್ನ. ಇದೆಲ್ಲ ಬಿಟ್ಬಿಟ್ಟು ಅವ್ರು ಬೇರೆ ಮಾತಾಡ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ. ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನೌಕರಿ ಬಗ್ಗೆ ಮಾತಾಡ್ಬೇಕಾಯ್ತು, ಉದ್ಯೋಗ ನಿರುದ್ಯೋಗ ಮತ್ತೆ ಹಣದುಬ್ಬರ ಬೆಲೆ ಏರಿಕೆ ಬೇಕಾಯ್ತು. ಅದನ್ನ ಪ್ರಸ್ತಾಪ ಮಾಡದೆ ಇವರು ಸಮಾನ ನಾಗರಿಕ ಸಂಹಿತೆ ಅದನ್ನ ಇವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಏನಾಗ್ಬೇಕಾಗಿತ್ತು ಪ್ರಸ್ತುತ ಅಂತ, ಏನಾಗಬೇಕಾಯ್ತು ಇವ್ರು ಏನು ಮಾತಾಡ ಹೇಳಿದ್ದಾರೆ. ಅದಾಯ್ತಾ? ಈಗ ರಾಹುಲ್ ಗಾಂಧಿ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಅದು. ಏನು ಇವ್ರು ಪರ್ಪಸ್ಫುಲ್ ಆಗಿ ಮಾಡ್ತಾರ? ನಾನೊಂದು ಹೇಳ್ತೀನಿ ಕೇಳಿ, ಇವ್ರಿಗೆ ಯಾಕೆ ಅಷ್ಟೊಂದು ಭಯ ರಾಹುಲ್ ಗಾಂಧಿ ಮೇಲೆ? ಭಯ ಇದೆ ಏನು ಅಂದ್ರೆ ಇವರು ನೋಡಿ, ಈಗ ಕಂಪೇರ್ ಮಾಡೋಣ.
ಅವರು ಪ್ರಧಾನಮಂತ್ರಿಗಳು, ಅವ್ರದ್ದು ಸರ್ಕಾರ, ಉಳ್ಳುಳ್ಳಿಗೆ ಅಂತಾರೆ, ಅವ್ರ ಸರ್ಕಾರ ಅವ್ರದೇ. ಇವ್ರಿಗೆ ಎಲ್ಲರೂ ಹೇಳ್ತಾರೆ ಪ್ರಧಾನಿಗಳು ತುಂಬಾ ಗಟ್ಟಿಯಾದ ಪ್ರಧಾನಮಂತ್ರಿಗಳು. ಇದಿರ್ಲಿ, ಈ ಅವಮಾನ ಇರ್ಲಿ, ಅವ್ರು ವಿರೋಧ ಪಕ್ಷ ಇಲ್ಲದೆ ಇದ್ದಂಗೆ ಮಾಡಕ್ ಹೊರಟಿದ್ರು. ಲಾಸ್ಟ್ ಇರ್ಲಿಲ್ಲ, ವಿರೋಧ ಪಕ್ಷನೇ ಇಲ್ಲದೆ ಇದ್ದ ಮಾಡಿದ್ರು. ಈಗ 10 ವರ್ಷಗಳ ಮಾತ್ರ ಈಗ ವಿರೋಧ ಪಕ್ಷದವ್ರು ಇದ್ದಾರೆ. ಸರಿ, ನಾನು ಹೇಳೋ ಪ್ರಶ್ನೆ, ಇವರು ಬಹಳ ಗಟ್ಟಿ ಪ್ರಧಾನಿಗಳು, ಶಕ್ತಿಯುತ ಪ್ರಧಾನಿಗಳು ಅಂತ ಹೇಳ್ತಾರಲ್ಲ, ಯಾಕೆ ರಾಹುಲ್ ಗಾಂಧಿ ಅಂದ್ರೆ ಅಷ್ಟೊಂದು ವಿಶ್ವ ನಾಯಕ? ಹೌದು ಹೇಳ್ತಾರೆ, ವಿಶ್ವ ನಾಯಕ, ಭಾರತದ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಎದುರುಕೊಂಡು 5ನೇ ಸೀಟಲ್ಲಿ ಕುಂಡ್ರಿಸೋದು, 5ನೇ ರೋಲಲ್ಲಿ. ಅದು ನನ್ಗೆ ಎಲ್ಲ ಒಂದ್ ಕಡೆ, ನಾನು ಪ್ರಧಾನಮಂತ್ರಿಗಳನ್ನ ತುಂಬಾ ಇವ್ರು ಹೆಂಗೆ ಇದ್ರೆ ಉಕ್ರೇನ್ ಯುದ್ಧ ನಿಲ್ಲಿಸ್ತಾರೆ, ರಷ್ಯಾ ಇಲ್ಲಿ ವಿರೋಧ ಪಕ್ಷದವ್ರಿಗೆ ಅಧ್ಯಕ್ಷನಿಗೆ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಬಂದು ವಿರೋಧ ಪಕ್ಷದ ನಾಯಕನಿಗೆ ಎದುರುಕೊಂಡು 5ನೇ ಸೀಟಲ್ಲಿ ಕುಂಡ್ರಿಸ್ತಾರೆ. ನನ್ಗೆ ನಾನಂದೇನಂದ್ರೆ, ಜನ ಏನ್ ಮಾತಾಡ್ತಾರೆ ಅನ್ನೋ ಪರಿಜ್ಞಾನನೇ ಇಲ್ವಲ್ಲ ಇವ್ರಿಗೆ. ಯಾವ್ರು ಜನಾನ್ ಬಿಟ್ಬಿಟ್ಟವ್ರೆ, ಜನ ಏನಾದ್ರು ಏನೇ ಇರ್ಲಿ, ಈ ರೀತಿ ಒಂದ್ ರೀತಿ ಅಸಂವಿಧಾನಿಕ ಇದೆಯಲ್ಲ, ಅಲ್ಲ ಕಣ್ಣು ಮುಂದೆ ರಾಚುವಂತ ಮಾಡತಕ್ಕಂಥ ಸಂವಿಧಾನದ ಮೌಲ್ಯಗಳನ್ನು ತಿರಸ್ಕರಿಸಿ ನಡ್ಕೊಳ್ಳೋದಿಲ್ಲ, ಅದನ್ನ ಇವರು ಬಹಳ ಸಾರಿ ಮಾಡಿದ್ದಾರೆ. ಅದಕ್ಕಿಂತ ಎಲ್ರು ಕಣ್ಣು ಮುಂದೆ ರಾಚುವಂತೆ ಮಾಡುವಂತ ವಿಚಾರ ಇದೆ. ಹಂಗೆ ಕಣ್ಣು ಮುಂದೆ ಕಾಣುತ್ತೆ ರಾಹುಲ್ ಗಾಂಧಿಯನ್ನು ಎಲ್ಲೋ ಕುಂಡ್ರಿಸಿರೋದು. ಯಾಕೆ ಭಯ? ಇಲ್ಲ, ಅದು ಪದೇ ಪದೇ ಮಾಡ್ತಾನೆ ಇರ್ತಾರೆ. ನನ್ನ ಪ್ರಶ್ನೆ, ಭಯ ಯಾಕೆ? ಇದು ನೀವಾಗಿದ್ ನೀವೇ ಅವರನ್ನ ಅವನು ಅತ್ಯಂತ ಶ್ರೇಷ್ಠ ನಾಯಕ ಅನ್ಸ್ಕೊತಾ ಇದ್ರಿ ಅಂತ ಮಾಡ್ತಾ ಇದ್ರಿ. ರಾಹುಲ್ ಗಾಂಧಿಯನ್ನ ನೀವು ಪದೇ ಪದೇ ಈ ರೀತಿ ದೂರೋದ್ರಿಂದ, ಅವ್ರನ್ನ ದೂರ ಮಾಡೋದ್ರಿಂದ ಇವ್ರು ಏನ್ ಮಾಡ್ತಿದ್ದಾರೆ, ಆ ಮೂಲಕ ರಾಹುಲ್ ಗಾಂಧಿಗೆ ಅದು ಇವರೇ ಅಂದ್ರೆ ಹೇಳ್ತಾರೆ, ಇಂಡೈರೆಕ್ಟ್ ಆಗಿ ದೇ ಆರ್ ಮೇಕಿಂಗ್ ರಾಹುಲ್ ಗಾಂಧಿ ಅ ಗ್ರೇಟ್ ಲೀಡರ್. ಅಲ್ವೇ? ಒಬ್ಬ ಜನನಾಯಕನಿಗೆ ಭಯ ಅನ್ನೋದು ಇಲ್ಲದೆ ಇದ್ರೆ ಯಾರಿದ್ರಿ ಅಂತ ನನ್ನ ಪಕ್ಕದಲ್ಲಿ? ಹೌದು, ಈಗ ಜನನಾಯಕ ಜನಬೆಂಬಲ ಇದೆ, ಮನಸ್ಸು ಒಳಗಡೆ ಚುಚ್ಚುತ್ತಾ ಇರ್ತದೆ ಏನೋ ಒಂದು, ಅದು ಇಟ್ಕೊಂಡೆ ರಾಹುಲ್ ಗಾಂಧಿ ಎಲ್ಲವೂ ಇದೆ ನಮ್ಮಲ್ಲಿ ಇಲ್ಲ ಅಂತಾನ, ಏನೋ ಒಂದು ಅವ್ರಿಗೆ. ನಾನು ಹೇಳೋದು, ಒಬ್ಬ ಜನನಾಯಕ ಆತನಿಗೆ ಜನಬೆಂಬಲ ಇದೆ ಅಂತ ಹೇಳಿದ್ರೆ ಅವ್ರು ಯಾಕೆ ಭಯ ಬೀಳ್ಬೇಕು? ಈ ರೀತಿ ಆಗ್ಬಾರ್ದು. ಮಾಡಿ ಕೆಲವು ವಿಚಾರಗಳನ್ನ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ತಮಗೆ ಆಗದನ್ನ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಈ ರೀತಿ ಹಿಂದೆ ಸದಸ್ಯತ್ವ ಅನರ್ಹ ಮಾಡಿದ್ರು, ಯಾವ್ದೋ ಒಬ್ಬನ ಹತ್ರ ಕೇಸ್ ಹಾಕ್ಸಿದ್ರು, ಏನೆಲ್ಲ ಮಾಡಿದ್ರು, ಆಗ್ತಾನೆ ಇದೆ, ಅವೆಲ್ಲ ಆಗ್ತಾ ಇದೆ. ಆದ್ರೂ ಇವತ್ತು ಪುಟ್ಟಿದು ನೆಗೆದು ಮೇಲೆ ಬಂದಿದ್ದಾರೆ. ಅಲ್ಲ, ನನ್ನ ಒಂದು ಅಭಿಪ್ರಾಯ, ಈ ರೀತಿ ಜನರ ಕಣ್ಣಿಗೆ ಡೈರೆಕ್ಟ್ ಆಗಿ ಸಿಗ್ತಕ್ಕಂತ ವಿಚಾರ. ಯಾವುದೇ ಜನನಾಯಕನನ್ನ ಯಾವ ಸರ್ಕಾರವಾಗಲಿ ಏನು ಮಾಡಕ್ಕಾಗಲ್ಲ. ನಾಯಕ ಜನರ ನಾಯಕ ಆದಾಗ ಜನ ಬೆಳೆಸ್ತಾರೆ. ಅಲ್ಲ, ಇವರು ಪದೇ ಪದೇ 5ನೇ ಸೀಟು ಕುಂಡ್ರಿಸ್ಲಿ, 10ನೇ ಸೀಟು ಕುಂಡ್ರಿಸ್ಲಿ, ಜನನಾಯಕನೇ ಜನರ ಮನಸ್ಸಿನಲ್ಲಿ ಮೊದಲನೇ ಸೀಟಲ್ಲಿ ಇರ್ತಾನ ಆಗಿರ್ತಾರೆ ಅಂತ ಹೇಳಿದಾಗ, ಇವರು ಪದೇ ಪದೇ ಅಟೆಂಪ್ಟ್ ಮಾಡೋದಿದೆಯಲ್ಲ, ಅದು ಇವರ ಏನ್ ಹೇಳ್ತಾರೆ, ಅದನ್ನ ಫೇಲ್ಯೂರ್ ಅನ್ನ ತೋರಿಸುತ್ತೆ ಅಂತ ಕಾಣುತ್ತೆ. ಪದೇ ಪದೇ ಅಟೆಂಪ್ಟ್ ಮಾಡಬಾರ್ದು. ಈಗ ವಿಶ್ವ ನಾಯಕ ಪಂಚಾಯತಿ ನಾಯಕನಾಗಬಾರ್ದು, ಪಂಚಾಯತಿ ಲೆವೆಲ್ ಇಳಿಬಾರ್ದು. ನಾನು ಹೇಳೋದಂದ್ರೆ, ಪ್ರೋಟೋಕಾಲ್ ಏನಿದೆ ಮಾಡಿ, ಪ್ರೋಟೋಕಾಲ್ನೇ ನೀವು ಮುರಿದು ಒಲಿಂಪಿಯನ್ಸ್ ನ ಸನ್ಮಾನ ಮಾಡಬೇಕಾಯ್ತು, ಅದಕ್ಕೆ ಹಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಸಮರ್ಥನೆ ಅಲ್ಲ, ಸಮರ್ಥನೆ ಅಲ್ಲ. ಒಂದು ಸಂವಿಧಾನಿಕ ವಿಚಾರದಲ್ಲಿ ಎಲ್ಲವೂ ಸರಿಯಾದ ರೀತಿಯಲ್ಲಿ ಭಾಷಣದಲ್ಲಿ ಸಂವಿಧಾನಿಕ ಮೌಲ್ಯಗಳ ಬಗ್ಗೆ ಮಾತಾಡಿದ್ದಾರೆ, ಪ್ರಾಕ್ಟಿಕಲ್ ಆಗಿ ನಡ್ಕೊಂಡಿಲ್ಲ. ರಾಹುಲ್ ಗಾಂಧಿ 5ನೇ ಸ್ಥಾನ ಕುಂಡ್ರಿಸಿದ್ದಾರೆ. ಇರ್ಲಿ, ಮುಂದಿನ ದಿನ ಒಳ್ಳೆದಾಗ್ಲಿ, ಎಲ್ಲ ನಾಯಕರನ್ನ ಗೌರವಿಸುವಂತ ಸ್ಥಿತಿಗತಿ ಬರಲಿ ಅಂತ ಹೇಳ್ತಾ ಮುಂದುವರೋಣ. ವಿದ್ಯುತ್ ಶಾಕ್ನಿಂದ ಕಾಸರಗೋಡಿನ ಫಾದರ್ ಮ್ಯಾಥ್ಯೂ ದುರ್ಮರಣ, ಜೊತೆಯಲ್ಲಿದ್ದ ಮತ್ತೊಬ್ಬ ಫಾದರ್ಗೆ ಭೀಕರ ಗಾಯ, ಪ್ರಾಣಾಪಾಯದಿಂದ ಪಾರು. ತಲಚೇರಿ ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದ ಕಾಸರಗೋಡಿನ ಮುಳ್ಳೇರಿಯ ದಿವ್ಯಬಾಲಯೇಸು ದೇವಾಲಯದ ಧರ್ಮಗುರುಗಳಾಗಿದ್ದ 1ನೇ ಸ್ವಾಮಿ ಮ್ಯಾಥ್ಯೂ ಕುಡಿಲಿಲ್ ರವರು ವಿದ್ಯುತ್ ಶಾಕ್ನಿಂದ ಅಕಾಲಿಕ ಮರಣಕ್ಕೀಡಾಗಿದ್ದಾರೆ. ಜೊತೆಯಲ್ಲಿದ್ದ ಸಹಾಯಕ ಗುರು ಸ್ವಾಮಿ ಸೇಬಿಯನ್ ಜೋಸೆಫ್ ರವರು ಭೀಕರವಾಗಿ ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾಗಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದುರ್ಘಟನೆ ನಡೆದ ಕೂಡಲೇ ಇಬ್ಬರು ಗುರುಗಳನ್ನು ಹತ್ತಿರದ ಆಸ್ಪತ್ರೆಗೆ ರವಾನಿಸಲಾಗಿತ್ತಾದರೂ ಸ್ವಾಮಿ ಮ್ಯಾಥ್ಯೂ ರವರು ಮರಣ ಹೊಂದಿದ್ದಾರೆಂದು ವೈದ್ಯಾಧಿಕಾರಿಗಳು ಘೋಷಿಸಿರಲಾಗಿದೆ. ಅತಿ ಚಿಕ್ಕ ವಯಸ್ಸಿನ ಗುರುಗಳನ್ನು ಕಳೆದುಕೊಂಡ ತಲಚೇರಿ ಮಹಾಧರ್ಮ ಕ್ಷೇತ್ರ ಹಾಗೂ ಯಾಜಕ ಕುಟುಂಬಸ್ಥರಿಗೆ ತುಂಬಲಾರದ ನಷ್ಟವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಧರ್ಮ ಕೇಂದ್ರದಲ್ಲಿ ಎಂದಿನಂತೆ ಸ್ವಾಮಿ ಮ್ಯಾಥ್ಯೂ ರವರು ದಿನಾಂಕ 15/8/2024 ಧ್ವಜಾರೋಹಣ ನೆರವೇರಿಸಿದ್ದರು. ಹಾಗಾಗಿ ಶಿಷ್ಟಾಚಾರದಂತೆ ಸೂರ್ಯಾಸ್ತಮದ ನಂತರ ಸಂಜೆ ಸುಮಾರು 6 ಗಂಟೆಗೆ ಧ್ವಜವನ್ನು ಇಳಿಸಲು ಗುರುಗಳು ಮುಂದಾಗಿದ್ದರು. ಕಬ್ಬಿಣದ ಕಂಬಕ್ಕೆ ಧ್ವಜವನ್ನು ಕಟ್ಟಲಾಗಿತ್ತು. ಗುರುಗಳು ಧ್ವಜದ ಹಗ್ಗವನ್ನು ಎಳೆದಾಗ ಸಡಿಲವಾಗಿದ್ದ ಕಬ್ಬಿಣದ ಕಂಬ ಜಾರಿ ಪಕ್ಕದಲ್ಲಿದ್ದ ವಿದ್ಯುತ್ ತಂತಿ ಮೇಲೆ ಬೀಳುತ್ತಿದ್ದ ಕಂಬವನ್ನು ಹಿಡಿಯಲು ಹೋದ ಗುರುಗಳಿಗೆ ತೀವ್ರತರನಾದ ವಿದ್ಯುತ್ ಶಾಕ್ ಹೊಡೆದ ಪರಿಣಾಮವಾಗಿ
ಗುರುಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ವಾಮಿ ಮ್ಯಾಥ್ಯೂ ಕುಡಿಲಿಲ್ರವರು ಸುಮಾರು 3 ವರ್ಷಗಳ ಹಿಂದೆ ಯಾಜಕ ದೀಕ್ಷೆಯನ್ನು ಪಡೆದಿದ್ದರು. ನಂತರ ಕಣ್ಣೂರಿನ ಸಂತ ಜಾರ್ಜರ ದೇವಾಲಯದಲ್ಲಿ ಸಹಾಯಕ ಗುರುಗಳಾಗಿ ಸೇವೆ ಸಲ್ಲಿಸಿದ್ದರು. ಆ ನಂತರ ಮುಳ್ಳೇರಿಯ ದಿವ್ಯಬಾಲ ಯೇಸು ಧರ್ಮಕೇಂದ್ರಕ್ಕೆ ದಿನಾಂಕ 14/5/2023ರಲ್ಲಿ ಧರ್ಮಕೇಂದ್ರದ ಗುರುಗಳಾಗಿ ನೇಮಕವಾಗಿದ್ದರು. ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಸಮಾಜ ಸೇವಾ ಶಾಸ್ತ್ರದಲ್ಲಿ ಪದವಿಯನ್ನು ಪಡೆಯಲು ವ್ಯಾಸಂಗ ಮಾಡುತ್ತಿದ್ದರು. ಮುಳ್ಳೇರಿಯ ಎಲ್ಲ ಜನರಲ್ಲೂ ಅವಿನಾಭಾವ ಸಂಬಂಧವನ್ನು ಹೊಂದಿ ಸೇವೆಯನ್ನು ಮಾಡುತ್ತಿದ್ದ ಗುರುಗಳ ಅಗಲಿಕೆಯಿಂದ ಮುಳ್ಳೇರಿಯ ಎಲ್ಲ ಧರ್ಮೀಯ ನಾಯಕರುಗಳು ಹಾಗೂ ಜನಸಾಮಾನ್ಯರು ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಮೃತರ ಅಂತ್ಯ ಸಂಸ್ಕಾರವನ್ನು ಕಾಸರಗೋಡಿನ ಮುಳ್ಳೇರಿಯ ದಿವ್ಯಬಾಲ ಯೇಸು ಧರ್ಮಕೇಂದ್ರದಲ್ಲಿ ಸಕಲ ಭಕ್ತಿ ಗೌರವಗಳಿಂದ ಹಲವು ಭಕ್ತಾದಿಗಳ ಸಮಕ್ಷಮದಲ್ಲಿ ನೆರವೇರಿಸಲಾಯಿತು. ವಿಧಿಯಾಟ ಯಾವ ರೀತಿ ಇದೆ ಅನ್ನೋದನ್ನ ಯಾರು ನೋಡ್ಲಿಕ್ಕಾಗಲ್ಲ, ಅದನ್ನ ಗ್ರಹಿಸ್ಲಿಕ್ಕೂ ಆಗಲ್ಲ. ನೋಡಿ, ಸ್ವಾತಂತ್ರ್ಯೋತ್ಸವದ ಕಂಬಕ್ಕೆ ಕಟ್ಟಿರೋ ಬಾವುಟ ಬಿಚ್ಚಕ್ ಹೋಗಿ ಪಾಪ ದುರ್ಮರಣ ಆದಂತ 30 ವರ್ಷ ಏನು ಚಿಕ್ಕ ವಯಸ್ಸಿನ ಗುರು. ಆಮೇಲೆ ಆ ಕಂಬ ಬಂದು ಕಬ್ಬಿಣದ ಕಂಬ. ನಾನು ಒಂದು ಏನ್ ಹೇಳ್ತೀನಿ ಅಂದ್ರೆ, ಈ ಮೂಲಕ ಈ ತರ ಏನಾದ್ರೂ ಕಂಬಗಳನ್ನ ಕಟ್ಟಬೇಕಾದ್ರೆ ಅಕ್ಕಪಕ್ಕ ವಿದ್ಯುತ್ ತಂತಿಗಳಿದೆಯಾ ನೋಡ್ಕೋಬೇಕು, ನೋಡಿ ಮಾಡಬೇಕು. ಹೌದು, ಬೇಜವಾಬ್ದಾರಿ. ಅದು ವಿದ್ಯುತ್ ಕಂಬ ಪಕ್ಕದಲ್ಲಿ ಇದ್ಕೊಂಡು ಅದು ಕಂಬ ಗಟ್ಟಿ ಇದೆಯಾ, ಅದು ಅವ್ರು ಏನ್ ಮಾಡಿದಾರೆ, ದಾರ ಎಳೆದಿದಾರಂತೆ, ಅದು ತುಂಬಾ ಸಡಿಲಾಗಿ ಹೋಗ್ಬಿಟ್ಟಿದೆ ಅಂತ, ಅದು ಕಂಬ ಗಟ್ಟಿಗೆ ಇಲ್ವಂತೆ, ಅದು ವಾಲ್ ಬಿಡೈತೆ, ವಾಲ ಕಂಬನ ಹಿಡಿಯಕ್ಕೆ ರೋಡ್ ಹೋಗಿದ್ದಾರೆ, ಕಂಬ ಅಲ್ಲೇ ಬಿಟ್ಟೋಗಿದೆ, ಹಿಡ್ಕೊಂಡ್ಬಿಟ್ಟಿದ್ದಾರೆ ಸ್ಪಾಟ್. ಜೊತೆಲೊಬ್ಬ ಅಸಿಸ್ಟೆಂಟ್ ಫಾದರ್ ಜೋಸೆಫ್ ಅಂತ, ಅವರು ಜೊತೆಲಿದ್ದಾರೆ. ಅವ್ರಿಗೂ ಭೀಕರವಾದ ಶಾಕ್ ಆಗಿದೆ. ಅವರು ಕೂಡ ಈಗ ಹಾಸ್ಪಿಟಲ್ ಚಿಕಿತ್ಸೆ ಪಡಿತಾ ಇದ್ದಾರೆ, ಆದ್ರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಇವ್ರ ವಿಧಿ ನೋಡಿ ಹೆಂಗಿದೆ. ಪೂಜೆ ಅರ್ಪಿಸಿ ಅದಾದ್ಮೇಲೆ ಧ್ವಜಾರೋಹಣ ಮಾಡಿ ಅದನ್ನ ಇಳಿಸ್ಬೇಕಲ್ಲ. ಸೂರ್ಯ ಮುಳುಗಿದ ಮೇಲೆ ಶಿಷ್ಟಾಚಾರದ ಪ್ರಕಾರ ಎಲ್ಲ ಕಡೆ ಅದೇ. ಸೊ ಆ ಶಿಷ್ಟಾಚಾರದ ಪ್ರಕಾರ ಇಳಿಸಕ್ ಹೋಗಿದ್ದಾರೆ ಗುರುಗಳು. ತುಂಬಾ ಮನಸ್ಸಿಗೆ ನೋವಾಯ್ತು. ಭಾರಿ ದುಃಖದ ಈ ರೀತಿ ಪೂಜೆ ಮುಗಿಸಿ ಬಂದ ತಕ್ಷಣ ಅದೆಲ್ಲ ಏನಾಗುತ್ತೆ ಅಂದ್ರೆ, ಇದೆಲ್ಲ ನಾವೇನ್ ಹೇಳೋದಂದ್ರೆ, ಇದು ದುರಂತ, ಓಕೆ ಒಪ್ಕೊಳ್ಳೋಣ. ಆ ದುರಂತಕ್ಕೆ ಕಾರಣಕರ್ತರು ಯಾರು? ವ್ಯವಸ್ಥೆ ಮಾಡೋರು ಸರಿ ನೋಡ್ಬೇಕಲ್ಲ. ನಾವೆಲ್ಲಿ ನಾಟಿದೀವಿ ಕಂಬ, ಆ ಕಂಬದ ಅಕ್ಕಪಕ್ಕಗಳು ಏನಾದ್ರೂ ಅಪಾಯವಾದ ವಿಚಾರಗಳೇನಾದ್ರು ಇದೆಯಾ, ಅಪಾಯ ಏನಾದ್ರು ಬರ್ಬೋದಾ? ವಿಶೇಷವಾಗಿ ಈ ವಿದ್ಯುತ್ ತಂತಿಗಳಿರೋ ಜಾಗದಲ್ಲಿ ವಿದ್ಯುತ್ ಕಂಬಗಳಿರ್ಬೇಕಲ್ಲ, ಯಾವ್ದು ಕಾರ್ಯಚಟುವಟಿಕೆಗಳು ಮಾಡಬಾರ್ದು. ಒಂದಲ್ಲ ಒಂದು ರೀತಿ, ಯಾಕಂದ್ರೆ ಅದೆಲ್ಲ ಮಳೆ ಪ್ರದೇಶ. ಹೌದು, ಎಲ್ಲ ತುಕ್ಕಿಡಿತವೆ. ಅಲ್ಲ, ಮಳೆ ಪ್ರದೇಶದಲ್ಲಿ ಬಿದ್ದು ತುಕ್ಕಿಡುತ್ತವೆ. ತುಕ್ಕಲ್ಲ ಮುಚ್ಚ, ಮಳೆ ತೇವ ಹೆಂಗಾದ್ರೂ ಒಂದು ಕನೆಕ್ಟ್ ಆಗುತ್ತೆ. ಒಂದೇ ಒಂದು ಕಂಬಿ ಇದ್ರೆ ಸಾಕು, ಗೊತ್ತಾಗಲ್ಲ ಹೇಗೆ ಅಂತ. ಸೊ ಹಾಗಾಗಿ ನೋಡಿ, ಕೆಲವು ವರ್ಷಗಳ ಹಿಂದೆ, ತುಂಬಾ ವರ್ಷಗಳ ಹಿಂದೆನೆ ಫಾದರ್ ಚಿನ್ನಪ್ಪ ಅಂತ ಅವರು ಇಲ್ಲಿ ಬೆಂಗಳೂರಿನ ಸಂತ ಮರಿಯಮ್ಮನವರ ಆಶ್ರಮದಲ್ಲಿ ಇದ್ರು. ಅವರು ರೀಜೆನ್ಸಿ ಏನೋ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಅವ್ರೇನ್ ಮಾಡಿದ್ದಾರೆ, ಸ್ನಾನ ಮಾಡಿ ಆ ಬಟ್ಟೆಗಳು ಇನ್ನರ್ವೇರ್ಸ್ ಎಲ್ಲ ಹಾಕ್ತಾರಲ್ಲ, ಆ ಒಳಗಿಂದ ಕಂಬಿನ ಹೊರಗಡೆ ಒಂದು ಆಚೆಗೆ ಕಂಬಕ್ಕೆ ಕಟ್ಟಿದ್ದಾರೆ ಆರ್ಲಿಕ್ಕೆ. ಬೇರೆ ಯಾವ್ದೋ ಕಂಬಿ ಅಲ್ಲಿ ಬಂದಿದೆ, ಆ ಕಂಬಿಯಲ್ಲಿ ವಿದ್ಯುತ್. ಬಟ್ಟೆ ಹಾರಕ್ ಹೋಗಿದ್ರೆ ನೋಡಿ. ಹಾಗೆ ಈ ಕಂಬಿ ವಿಚಾರಗಳು, ಕಬ್ಬಿಣದ ವಿಚಾರಗಳು ಬಂದಾಗ ಅಕ್ಕಪಕ್ಕ ಜಾಗೃತಿ ವಹಿಸ್ಬೇಕು. ಇಲ್ಲಾಂದ್ರೆ ನೋಡಿ, ಈ ರೀತಿ ದುರಂತಗಳು ಸಂಭವಿಸ್ತವೆ. ಇಬ್ಬರು ಗುರುಗಳು, ಒಬ್ಬ ಗುರು ಅವರು ಸೇಫ್ ಆಗಿದ್ದಾರೆ, ಇವರು ಅಲ್ಲೇ ಅವ್ರನ್ನ ತಕ್ಷಣ ಕೂಡಲೇ ಜನರೆಲ್ಲ ಸೇರ್ಕೊಂಡು ಆಸ್ಪತ್ರೆಗೆ ಎತ್ಕೊಂಡು ಹೋಗಿದ್ದಾರೆ, ಸ್ಥಳೀಯ ಆಸ್ಪತ್ರೆಗೆ. ಅಲ್ಲಿ ವೈದ್ಯರು ಚೆಕ್ ಮಾಡಿ ಇವರು ಹೋಗಿದ್ದಾರೆ. ಅವ್ರು ಇನ್ನೊಬ್ರನ್ನ ಬೇಗ, ಇದು ಅನೇಕ ಗುರುಗಳಿಗೆ ಪಾಠ ಆಗ್ಬೇಕು. ಹೌದು, ಯಾವ್ದಾದ್ರು ವ್ಯವಸ್ಥೆ ಮಾಡ್ಬೇಕಾದ್ರೆ ಅಕ್ಕಪಕ್ಕ ನೋಡ್ಬೇಕು. ಅವರೇ ಅಲ್ಲ, ಬೇರೆ ಎಲ್ಲಾ ವಿಚಾರಗಳು ಅಷ್ಟೇ. ಈ ಕಂಬಗಳನ್ನು ಇಡಬೇಕಾದ್ರೆ, ಮತ್ತೆ ಮನೆಗಳನ್ನು ಕಟ್ಟಬೇಕಾದ್ರೆ, ಆಮೇಲೆ ಯಾವುದೇ ಒಂದು ದಾರ ಕಟ್ಟಿ ಅದನ್ನ ಬಟ್ಟೆಗಳು ಒಣಗಾಕೋದು ಇದನ್ನ ಮಾಡಿದಾಗ ಹುಷಾರಾಗಿ ಮಾಡಬೇಕು. ಅಕ್ಕಪಕ್ಕದಲ್ಲಿ ಈ ವಿದ್ಯುತ್ ಕಂಬಗಳಿದೆಯಾ, ಅದ್ರ ಮೂಲಕ ಏನಾದ್ರೂ ಏನ್ ಹೇಳ್ತಾರೆ, ಬೇರೆ ಯಾವ್ದೋ ರೀತಿಯಲ್ಲಿ ಕನೆಕ್ಟಿವಿಟಿ ಆಗಿದೆಯಾ, ಸಂಬಂಧಗಳಿದೆಯಾ ನೋಡಿ ಚೆಕ್ ಮಾಡಿ ಮಾಡಬೇಕು. ಇಲ್ಲಾಂದ್ರೆ ನೋಡಿ, ಈ ತರ ದುರಂತಗಳು ಸಂಭವಿಸ್ತವೆ. ತಲಶೇರಿ ಮಹಾಧರ್ಮ ಕ್ಷೇತ್ರಕ್ಕೆ ಸೇರಿದಂತಹ ಗುರು ಮುಳ್ಳೇರಿ ದಿವ್ಯಬಾಲ ಯೇಸು ದೇವಾಲಯದಲ್ಲಿ ಧರ್ಮಗುರುಗಳಾಗಿ 3 ವರ್ಷ ಆಗಿದೆ ಗುರುವಾಗಿ. ಹೆಂಗು 2 ವರ್ಷ ಅಸಿಸ್ಟೆಂಟ್ ಆಗಿದ್ರಂತೆ, 3ನೇ ವರ್ಷಕ್ಕೆ ಅವ್ರನ್ನ ಪ್ಯಾರಿಸ್ ಪ್ರಿಸ್ಟ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಅಲ್ಲಿ ಸುತ್ತಮುತ್ತಲು ಎಲ್ಲರ ಹತ್ರ ಒಳ್ಳೆ ಸಂಬಂಧಗಳನ್ನ ಬೆಳೆಸಿದ್ರಂತೆ, ಎಲ್ಲಾ ಧರ್ಮೀಯರ ಜೊತೆ ಶಾಂತಿ ಸೌಹಾರ್ದನ ಅಲ್ಲಿ ಕಾಪಾಡಿದ್ರಂತೆ. ಸೊ ಎಲ್ಲಾ ಜನರ ಒಂದು
ನೋವಲ್ಲಿ ಎದ್ದು ಕಾಣ್ತಾ ಇತ್ತು. ಇಡೀ ಊರೇ ಫಾದರ್ ಆ ಅಗಲಿಕೆಗೆ ದುಃಖ ಸಾಗರದಲ್ಲಿ ಮುಳುಗಿದ್ರು ಅಂತ ಕೇಳಪಟ್ಟೆ. ಆಯಿತು, ಅವರ ಅಗಲಿಕೆಯಿಂದ ಆಗಿರ್ತಕ್ಕಂಥ ನಷ್ಟವನ್ನು ಭರಿಸಲಿಕ್ಕೆ ವಿಶೇಷವಾಗಿ ಮಹಾಧರ್ಮ ಕ್ಷೇತ್ರಕ್ಕೆ ಒಂದು ನಷ್ಟ, ತಲಶೇರಿ ಮಹಾಧರ್ಮ, ಆಮೇಲೆ ಕುಟುಂಬಸ್ಥರಿಗೆ ನಷ್ಟ, ಅದನ್ನೆಲ್ಲ ಸರಿದೂಗಿಸಲಿಕ್ಕೆ ಮತ್ತು ನೋವನ್ನು ತಾಳಲಿಕ್ಕೆ ಪ್ರಭು ಯೇಸು ಅವರಿಗೆ ಶಕ್ತಿ ಸಾಮರ್ಥ್ಯ ನೀಡಲಿ ಅಂತ ಹೇಳ್ತಾ ಒಂದೆರಡು. ಬೆಂಗಳೂರಿನಲ್ಲಿ ನೂತನ ಆಕ್ಸಿಲರಿ ಧರ್ಮಾಧ್ಯಕ್ಷರುಗಳಿಗೆ ಸನ್ಮಾನ, ಕನ್ನಡ ಕ್ರೈಸ್ತ ಸಂಘಟನೆಗಳಿಂದ ಕಾರ್ಯಕ್ರಮದ ಆಯೋಜನೆ. ಇತ್ತೀಚೆಗೆ ಪೋಪ್ ಫ್ರಾನ್ಸಿಸ್ ರವರಿಂದ ನೂತನವಾಗಿ ನೇಮಕವಾಗಿದ್ದ ಆಕ್ಸಿಲರಿ ಧರ್ಮಾಧ್ಯಕ್ಷರುಗಳನ್ನು ಬೆಂಗಳೂರಿನಲ್ಲಿ ಸನ್ಮಾನಿಸಿ ಗೌರವಿಸಲಾಗಿದೆ. ಅಖಿಲ ಕರ್ನಾಟಕ ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘ, ಕರ್ನಾಟಕ ಕ್ರೈಸ್ತರ ಕನ್ನಡ ಅಭಿಮಾನಿಗಳ ಸಂಘ ಹಾಗೂ ಕನ್ನಡ ಮತ್ತು ಜಾಗೃತಿ ವೇದಿಕೆ ಜಂಟಿಯಾಗಿ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಧರ್ಮಾಧ್ಯಕ್ಷ ಆರೋಗ್ಯ ರಾಜ್ ಹಾಗೂ ಧರ್ಮಾಧ್ಯಕ್ಷ ಜೋಸೆಫ್ ಸೂಸೈನಾಥನ್ ರವರನ್ನು ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಸನ್ಮಾನಿಸಲಾಗಿದೆ. ನೇಮಕವಾಗಿರುವ ನೂತನ ಆಕ್ಸಿಲರಿ ಧರ್ಮಾಧ್ಯಕ್ಷರುಗಳ ಆಧ್ಯಾತ್ಮಿಕ ಸೇವೆಯು ಫಲಪ್ರದವಾಗಲೆಂದು ಹಾರೈಸಿರುವ ಕನ್ನಡ ಕ್ರೈಸ್ತ ಸಂಘಟನೆಗಳು ಬೆಂಗಳೂರಿನಲ್ಲಿ ಭಾಷಾ ಸಮಸ್ಯೆಗೆ ಅವಕಾಶವೇ ನೀಡಬಾರದೆಂದು ಸಲಹೆ ನೀಡಿದರು. ಸಂಘದ ಅಧ್ಯಕ್ಷರಾದ ಶ್ರೀ ರಫಾಯಲ್ ರವರು ಮಾತನಾಡಿ, ಕಥೋಲಿಕ ಧರ್ಮಸಭೆಯಲ್ಲಿ ಜೀವಂತವಾಗಿರುವ ಭಾಷಾ ಸಮಸ್ಯೆಯನ್ನು ಹೋಗಲಾಡಿಸಿ ಕನ್ನಡ ಭಾಷೆಯನ್ನು ಸರ್ವಜನರೂ ಪ್ರೀತಿಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕೆಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಕಥೋಲಿಕ ಕ್ರೈಸ್ತರ ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿ ಎ ದೇವಕುಮಾರ್, ಸದಸ್ಯ ಲೆನಿನ್ ಸೆಲ್ವರಾಜ್, ಅಧ್ಯಕ್ಷರಾದ ಶ್ರೀ ರಫಾಯಲ್ ರಾಜ್, ಉಪಾಧ್ಯಕ್ಷರಾದ ಪಿ ಬರ್ತುಲೋಮ್ ಹಾಗೂ ಐಸಾಕ್ ಆರೋಗ್ಯ ಸ್ವಾಮಿರವರು ಪಾಲ್ಗೊಂಡಿದ್ದರು. ನೂತನವಾಗಿ ಆಯ್ಕೆಯಾಗಿರುವ ಆಕ್ಸಿಲರಿ ಧರ್ಮಾಧ್ಯಕ್ಷರುಗಳು ಕ್ರೈಸ್ತ ಶ್ರೀಸಾಮಾನ್ಯರ ಆಧ್ಯಾತ್ಮಿಕ ಸೇವೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಕೆಲಸ್ತರದ ಜನರ ಅಭಿವೃದ್ಧಿಗಾಗಿ ಶಕ್ತಿ ಮೀರಿ ಶ್ರಮಿಸಲೆಂದು ನೂತನ ಧರ್ಮಾಧ್ಯಕ್ಷರುಗಳಲ್ಲಿ ಸತ್ಯಮಾರ್ಗ ಕಳಕಳಿಯಾಗಿ ಪ್ರಾರ್ಥಿಸುತ್ತದೆ. ಈಗ ಈ ಆಕ್ಸಿಲರಿ ಧರ್ಮಾಧ್ಯಕ್ಷರುಗಳಿದಾರಲ್ಲ, ಮುಂದೆ ಯಾವುದಾದ್ರೂ ಖಾಲಿಯಾದ ಕರ್ನಾಟಕದ ಯಾವುದೇ ಧರ್ಮಕ್ಷೇತ್ರದಲ್ಲಿ ಖಾಲಿಯಾದ ಪೋಸ್ಟ್ಗಳಿಗೆ ಇವರು ನೇಮಕ ಮಾಡ್ತಾರೆ? ನೇಮಕ ಮಾಡಲೂಬಹುದು, ಮಾಡದೂ ಇರಬಹುದು. ಓಕೆ ಓಕೆ, ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಖಾಲಿ ಇದೆ, ಇವ್ರನ್ನೇ ಇವ್ರನ್ನೇ ಹಾಕ್ಬೋದು ಅಥವಾ ಬೇರೆಯವ್ರನ್ನ ಹಾಕ್ಬೋದು. ಮೈಸೂರಿಗೆ ಇವ್ರನ್ನೇ ಅಂತ ಹೇಳಲಿಕ್ಕೆ ಬರೋಲ್ಲ. ಹಾಗಾಗಿ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗುತ್ತಾ? ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಇವರೇ ಬರ್ತಾರೆ ಅಂತ. ಸೊ ಆಯ್ಕೆ ಬಂದ್ಬಿಟ್ಟು ಅದು ಒಂದು ರೀತಿ ಎಲ್ರಿಗೂ ಗೊತ್ತಿಲ್ಲದೆ ಆಗೋದು, ಯಾರು ಗೊತ್ತಾಗಲ್ಲ ಆ ಆಯ್ಕೆ. ವಿಶೇಷವಾಗಿ ಧರ್ಮಾಧ್ಯಕ್ಷಗಳ ಆಯ್ಕೆ ವಿಚಾರದಲ್ಲಿ ಅದು ಬಹಳ 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 ನಿಗೂಢವಾಗಿರುತ್ತೆ. ಅಲ್ಲ, ನಾನು ಹೇಳೋದು ಈ ಆಕ್ಸಿಲರಿಗಳು ಅಪಾಯಿಂಟ್ ಆಗ್ಬೋದು, ಅಪಾಯಿಂಟ್ ಆಗಬಹುದು, ಆಗದೇನೂ ಇರಬಹುದು. ಎಸ್, ಇಲ್ಲೇ ಈಗ ಸಹಾಯಕ ಧರ್ಮಾಧ್ಯಕ್ಷರು ಅಂದ್ರೆ ಅಲ್ಲಿನ ಸ್ಥಳೀಯ ಧರ್ಮಾಧ್ಯಕ್ಷರಿಗೆ ಸಹಾಯ ಮಾಡೋದು. ಸೊ ಹಾಗಾಗಿ ಸಹಾಯ ಮಾಡ್ತಾನೇ ಇರ್ಬೋದು. ಅವಶ್ಯಕತೆ ಅಗತ್ಯ ಬಂದ್ರೆ ಬೇರೆಯವ್ರಿಗೂ ಕೊಡ್ಲೂಬಹುದು. ಈ ಎರಡು ವಿಚಾರಗಳಿರ್ತದೆ. ಸೊ ಹಾಗಾಗಿ ಇವರಿಬ್ಬರು ಆಗಿದ್ದಾರೆ ಧರ್ಮಾಧ್ಯಕ್ಷರುಗಳಾಗಿ ನೂತನವಾಗಿ ಆಯ್ಕೆಯಾಗಿ. ಈಗ ಕನ್ನಡ ಸಂಘಟನೆಗಳು, ಕ್ರೈಸ್ತ ಕನ್ನಡ ಸಂಘಟನೆಗಳು ಮೊನ್ನೆ ಅವರಿಗೆ ಇತ್ತೀಚೆಗೆ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಮಾಡಿ ಒಂದು ಪಾಯಿಂಟ್ ರೈಸ್ ಮಾಡಿದ್ದಾರೆ. ಕಥೋಲಿಕ ಧರ್ಮಸಭೆಯಲ್ಲಿ ಇರ್ತಕ್ಕಂಥ ಭಾಷಾ ಸಮಸ್ಯೆಯನ್ನ ಹೋಗಲಾಡಿಸಬೇಕು. ಜೀವಂತವಾಗಿರೋ ಭಾಷಾ ಸಮಸ್ಯೆ ಜೀವಂತವಾಗಿ ಇರೋ ಸಮಸ್ಯೆ ಅಂದ್ರೆ ಏನು? ಸಮಸ್ಯೆ ಎಲ್ಲಾ ರೂಪದಲ್ಲಿ ಇರ್ತದೆ. ಒಂದು ಕನ್ನಡವೇ ಬೇಕು ಅಂತ ಹೇಳೋದು ಒಂದು ಸಮಸ್ಯೆ, ಒಂದು ವಾದ. ಇನ್ನು ಕೆಲವರು ಬೇರೆಯವ್ರಿಗೆ ಯಾಕೆ, ಬೇರೆಯವ್ರ ಭಾಷೆಗಳು ಯಾಕೆ ನಾವು ನೋಡಬಾರ್ದ, ಅವ್ರಿಗೂ ಅವಕಾಶ ಕೊಡೋಣ ಅಂತ ಒಂದು ವಾದ. ಸೊ ಹಾಗಾಗಿ ಜೀವಂತವಾಗಿರೋ ಸಮಸ್ಯೆ ಯಾವುದು? ಲೆಟ್ ಸ್ಪೀಕ್ ಅಂಡ್ ಕಮ್ ಟು ದ ಕನ್ಕ್ಲೂಷನ್. ಯಾವುದು ಜೀವಂತವಾಗಿರೋ ಸಮಸ್ಯೆ? ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆ ಎತ್ತಾಕ್ಬೇಕಂತನಾ? ಸಾಧ್ಯ ಇಲ್ಲ. ಹಾಗಾಗುತ್ತೆ, ಹಾಗಾಗಲ್ಲ. ಅವ್ರು ಹೇಳಿದ್ದಾರೆ ಕನ್ನಡವನ್ನು ಎಲ್ಲರೂ ಪ್ರೀತಿಸುವಂತ ವಾತಾವರಣ, ಅದು ಒಪ್ಕೊಳ್ಳೋಣ. ಈಗ ಅವರ ವಾದ ಇದೆಯಲ್ಲ, ಕಥೋಲಿಕ ಧರ್ಮಸಭೆಯಲ್ಲಿ ಇರ್ತಕ್ಕಂತಹ ಆ ಭಾಷಾ ಸಮಸ್ಯೆ, ಜೀವಂತವಾಗಿರ್ತಕ್ಕಂಥ ಸಮಸ್ಯೆನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ, ಮತ್ತೆ ಎರಡನೇ ಪಾಯಿಂಟ್, ಸರ್ವರೂ ಕನ್ನಡವನ್ನ ಪ್ರೀತಿಸುವಂತ ವಾತಾವರಣ ನಿರ್ಮಾಣ. ಇದು ಓಕೆ, ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಭಾಷೆ, ಆಡಳಿತ ಭಾಷೆ. ಸೊ ಆ ಭಾಷೆಗೆ ಕೊಡ್ಲೇಬೇಕು, ಇಲ್ಲ ಅನ್ನುವ ಮಾತೇ ಬರಲ್ಲ. ದೇರ್ ಇಸ್ ನೋ ಅದರ್ ವರ್ಡ್ ಫಾರ್ ದಟ್. ಕರೆಕ್ಟ್. ಕನ್ನಡನಲ್ಲೇ ಬೇಕಲ್ವಾ? ಎಲ್ಲರೂ ಪ್ರೀತಿಸುವಂತ ವಾತಾವರಣ ನಿರ್ಮಾಣ ಮಾಡಲೇಬೇಕು. ಕನ್ನಡ ಕಲೀರಿ, ಜೊತೆಗೆ ನಿಮ್ಮ ಭಾಷೆನೂ ಬೆಳೆಸ್ರಿ. ಕನ್ನಡ ಕಲೀರಿ, ನಿಮ್ಮದನ್ನು ಭಾಷೆನ ಅದನ್ನ ಬಳಸ್ರಿ ಅಂತ ಆ ಮಟ್ಟಕ್ಕೆ ಅವರು ಎಲ್ಲ ಆಕ್ಸಿಲರಿ ಧರ್ಮಾಧ್ಯಕ್ಷ ಹತ್ರ ಕೇಳ್ಕೊಂಡಿದ್ದಾರೆ. ವೆಲ್, ಭಾಷಾ ಸಮಸ್ಯೆ ನಿರ್ಮೂಲನೆ ಆಗಬೇಕು. ನಮ್ದು ವಾದ ಅಷ್ಟೇ. ಯಾವುದೇ ಇರಲಿ, ಅದು ಯಾವುದೇ ರೂಪದ್ದಿರಲಿ. ಯು ಗಾಟ್ ಮೈ ಪಾಯಿಂಟ್. ಭಾಷಾ ಸಮಸ್ಯೆ ಯಾವುದೇ ರೂಪದಲ್ಲಿರಲಿ, ಅದು ಇತ್ಯರ್ಥ ಆಗಬೇಕು. ಇಲ್ಲ, ಈಗ ನೋಡಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನೋಡು, ಶಿವಾಜಿನಗರ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮಿಳಿಗರು ಇರ್ತಾರೆ. ಅಲ್ಲಿ ತಮಿಳು ಬೇಡ, ಬೇರೆ ಕನ್ನಡನೇ ಇದೆ ಅಂತ ಆಗುತ್ತಾ?
ಅಲ್ಲಿ ತಮಿಳ್ ಬೇಡ ಬರೀ ಕನ್ನಡನೇ ಇರಬೇಕು ಅಂತ ಹೇಳಿದಾಗ ಇದು ನಮ್ಮ ರಾಜ್ಯ ನಮ್ಮದೇ ಇರಬೇಕು ಅಂತ ಹೇಳ್ತಾರೆ. ಅದೇ ನಮ್ಮ ರಾಜ್ಯದಲ್ಲಿ ಕನ್ನಡ ಇರಬೇಕು ಅಂತ ಹೇಳಿದಾಗ ಆಗ ನಾವು ಬೇರೆಯವ್ರಿಗೆ ಏನು ಮಾಡ್ಬೋದು ಅನ್ನೋ ಪ್ರಶ್ನೆ ಬರುತ್ತಲ್ವಾ, ಅನ್ಯ ಭಾಷಿಕರಿಗೆ ಏನು ಮಾಡ್ಬೋದು. ಸೊ ಆ ಥರ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗಲ್ಲ. ಕನ್ನಡಕ್ಕೆ ಶ್ರೇಷ್ಠ ಸ್ಥಾನವನ್ನು ನೀಡೋದ್ರ ಮೂಲಕ ಬೇರೆಯವ್ರಿಗೂ ಕೂಡ ಅವಕಾಶನ ಕೊಡುವಂಥದ್ದು. ಹಾಗಾಗಿ ಆ ರೀತಿಯ ಸಮಸ್ಯೆಗಳು ಕೊಡಲೇಬಾರ್ದು ಅನ್ನೋ ಸಮಸ್ಯೆಗಳು ಇತ್ಯರ್ಥ ಆಗಬೇಕು. ಕೊಡಲೇಬಾರ್ದು ಅನ್ನೋದು ಬೇರೆ ಇದ್ದವ್ರು ಕೊಡಲೇಬಾರ್ದು ಅನ್ನೋ ಸಮಸ್ಯೆಗಳು ಇತ್ಯರ್ಥ ಆಗಬೇಕು. ಬೇರೆಯವರು ಕೂಡ ಇರಬೇಕು, ಕನ್ನಡ ಕೂಡ ಪ್ರಾಧಾನ್ಯವಾಗಿರಬೇಕು ಅನ್ನೋದು ಮುಖ್ಯ. ಸೊ ಹಾಗಾಗಿ 3 ಸಂಘಟನೆಗಳು, ಕನ್ನಡ ಕಥೋಲಿಕ ಕ್ರೈಸ್ತರ ಸಂಘ, ಮತ್ತೆ ಕನ್ನಡ ಅಭಿಮಾನಿಗಳ ಸಂಘ, ಕ್ರೈಸ್ತ ಕನ್ನಡ ಅಭಿಮಾನಿಗಳ ಸಂಘ, ಮತ್ತು ಜಾಗೃತಿ ವೇದಿಕೆ 3 ಜಂಟಿಯಾಗಿ ಸನ್ಮಾನ ಮಾಡಿದ್ದಾರೆ ಗುರುಗಳಿಗೆ, ಧರ್ಮಾಧ್ಯಕ್ಷರುಗಳಿಗೆ. ಪೇಟ ಹಾಕಿ, ಮೈಸೂರು ಪೇಟ ಮತ್ತೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ. ಗುಡ್, ಹೊಸ ಅಧ್ಯಾಯ ಇದು. ಆಯ್ಕೆಯಾದ ಧರ್ಮಾಧ್ಯಕ್ಷಗಳಿಗೆ ಸನ್ಮಾನ ಮಾಡಿದ್ದಾರೆ. ಅದೇ ರೀತಿ ಧರ್ಮಾಧ್ಯಕ್ಷಗಳು ಈ ಕೆಲಸದ ಜನರ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮಿಸಲಿ ಅಂತ ನಾವು ಹಾರೈಸೋಣ ಸತ್ಯಮಾರ್ಗ ಕಡೆಯಿಂದ. ಆ ಮೂಲಕ ಅವರು ಕ್ರಿಸ್ತನ ಆ ಒಂದು ಸೇವಾ ಮನೋಭಾವವನ್ನು ಹೆಚ್ಚಿನ ರೀತಿಯಲ್ಲಿ ತೋರ್ಪಡಿಸಲಿ ಅಂತ ಹೇಳ್ತಾ ಮೊದಲು ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ಸುದ್ದಿ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.